ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋದ ಶೇಂಗಾ ಬೆಳೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳಕೆರೆ ಗ್ರಾಮದ ಜಿ ಬಸಣ್ಣ ಎನ್ನುವ ರೈತನ 5 ಎಕರೆಯಲ್ಲಿ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಶೇಂಗಾ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಸಾಲ ಮಾಡಿಕೊಂಡು ಬಿತ್ತನೆ ಮಾಡಿದ್ವಿ, ಇನ್ನೇನು ಶೇಂಗಾ ಕಟಾವು ಮಾಡಬೇಕು ಎನ್ನುವಷ್ಟರಲ್ಲಿ ರಾತ್ರಿ ಸುರಿದ ಮಳೆಗೆ 5 ಎಕರೆಯಲ್ಲಿ ಶೇಂಗಾ ಬೆಳೆ ನಾಶವಾಯಿತು. ಬಿತ್ತನೆ, ಗೊಬ್ಬರ, ಕೂಲಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಬೆಳೆ ನಾಶದಿಂದ ಸಾಲ ತೀರಿಸಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೇವೆ. ಸರ್ಕಾರ ನಮಗೆ ಪರಿಹಾರ ಕೊಡಬೇಕು, ಸಹಾಯ ಮಾಡಬೇಕು. ಸರ್ಕಾರದಿಂದ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ರೈತರುಗಳಾದ ಮಹೇಶು, ಪಾಪಣ್ಣ, ಮಂಜಣ್ಣ, ಸೋಮಶೇಖರ್, ರಾಮಸಾಗರ, ಗಾದ್ರಿಪಾಲಯ ಇತರರು ಇದ್ದರು. ಮೊಬೈಲ್ ಪರಿಹಾರ ಈಗ ಈ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಚೌಳಕೆರೆ ಗ್ರಾಮದಲ್ಲಿ ರಿಜಿಸ್ಟರ್ ಸರ್ವೆ ನಂಬರ್ 31ರಲ್ಲಿ ಇರ್ತಕ್ಕಂಥ ಬಸಣ್ಣ ಅಂಗಡಿ ಗೋವಿಂದಪ್ಪ ಅನ್ನೋರ ಹೊಲ ಸುಮಾರು 4-5 ಎಕರೆ ಇರ್ತಕ್ಕಂಥ ಶೇಂಗಾ ಹೊಲ ಇವತ್ತು ನಿನ್ನೆ ಬಂದಿರತಕ್ಕಂಥ ಅಂದರೆ 28ನೇ ತಾರೀಕು ಬಂದಿರತಕ್ಕಂಥ ಮಳೆಗೆ, ವಿಪರೀತವಾದ ಮಳೆಗೆ, ಅಕಾಲಿಕ ಮಳೆ, ಅದೇನು ನಮಗೇನು ಗೊತ್ತಿರಲಿಲ್ಲ ಈಗ ಬರುತ್ತೆ ಅಂಥ ಮಳೆಗೆ ಇವತ್ತು ಶೇಂಗಾನ ನಾವು ಕಿತ್ತು ನಾವು ಏನೋ ಹಾಕೊಬೇಕಂತಿದ್ವಿ. ಅಕಾಲಿಕ ಮಳೆಯಿಂದ ಎಲ್ಲ ಕೊಚ್ಕೊಂಡು ಹಳ್ಳದ ದಾರಿ ಹಿಡಿದೈತೆ. ಇವತ್ತು ಇದಕ್ಕೆ ಹೆಚ್ಚು ಕಡಿಮೆ 1.5 ಲಕ್ಷ ಖರ್ಚಾಗಿದೆ. ಇಂಥ ಭಾಳ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ತಾಲೂಕು ಆಡಳಿತ, ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮಗೆ ಪರಿಹಾರ ಕೊಡಿಸ್ಬೇಕು ಅಂತ, ಏನಾದರೂ ಪರಿಹಾರ ಒದಗಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಸರಿ, ಈ ಒಂದು ಜಮೀನಿಗೆ ಬೆಳಗ್ಗೆಯಿಂದ ಯಾರಾದರೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದೀರಾ? ಬರ್ತೀವಿ ಅಂತ ಹೇಳಿದ್ದಾರೆ. ದೂರವಾಣಿ ಮುಖಾಂತರ ನಾವು VIನ ಸಂಪರ್ಕಿಸಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ. ಇದನ್ನು ಅವ್ರು ಬರೋ ವರ್ಷಕ್ಕೆ ನಾವೇನು ಏನಾಗಬೇಕೋ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ. ಈಗ ಯಾವುದೋ ಬೆಳೆ ವಿಮೆನೂ ಕೈಗೆ ಬಂದಿಲ್ಲ. ಅವ್ರ ಜೊತೆಗೆ ಇದೂ ನಷ್ಟ ಆದರೆ ಇನ್ನೇನು ಹೆಂಡತಿ ಮಕ್ಕಳೆಲ್ಲ ವಿಷ ಕುಡಿದು ಸಾಯೋಂಥ ಪರಿಸ್ಥಿತಿ ಇರುತ್ತೆ ನಮಗೆ. ಅದಕ್ಕೆ ಹೊಣೆ ಸರ್ಕಾರನೇ ಆಗುತ್ತೆ. ಸಾಕಾ? ಹೇಳ್ರಿ ಮರ ಹೇಳ್ದೆ ನಾವು